ರಾಜಕೀಯ ಎಂಟ್ರಿ ಕೊಟ್ಟರೆ ಏನು ಬೇಕಾದರೂ ಆಗಬಹುದು. ಕುಟುಂಬಗಳು ದೂರವಾಗಬಹುದು, ಸಂಬಂಧಗಳು ಕೆಟ್ಟು ಹೋಗಬಹುದು. ತಂದೆ ತಾಯಿ ಮಕ್ಕಳನ್ನು ದೂರ ಮಾಡಬಲ್ಲ ತಾಕತ್ತು ರಾಜಕೀಯಕ್ಕೆ ಇದೆ. ಬಿಹಾರದಲ್ಲಿ ಮೊನ್ನೆ ನಡೆದ ಎಲೆಕ್ಷನ್ ರಿಸಲ್ಟ್ ಪರಿಣಾಮ ಏನಾಗಿದೆ ಅಂದರೆ, ಅಪ್ಪ ಮಕ್ಕಳು ದೂರ ಆಗಿದ್ದಾರೆ. ಛಿದ್ರವಾಗಿದೆ. ಲಾಲು ಪ್ರಸಾದ್ ಯಾದವ್ಗೆ ತನ್ನದೊಂದು ಕಿಡ್ನಿಯನ್ನೇ ದಾನ ಮಾಡಿದ್ದ ಅಪ್ಪನನ್ನು ಉಳಿಸಿಕೊಂಡಿದ್ದ ಮಗಳು ಈಗ ಜೊತೆಯಲ್ಲಿ ಇಲ್ಲ. ತಂಗಿಗೆ ಚಪ್ಪಲಿಯಲ್ಲಿ ಹೊಡೆದು ಆಚೆ ಹಾಕಿದವನು ತೇಜಸ್ವಿ ಯಾದವ್, ಆಕೆಯ ತಮ್ಮ. ಅಂದ ಹಾಗೆ ಇವರೆಲ್ಲರೂ ದೂರ ಆಗೋದಕ್ಕೆ ಕಾರಣ ಇಬ್ಬರಂತೆ. ಒಬ್ಬನ ಹೆಸರು ರಮೀಜ್ ಖಾನ್, ಇನ್ನೊಬ್ಬನ ಹೆಸರು ಸಂಜಯ್ ಯಾದವ್. ಇವರ ಕಥೆ ಅಚ್ಚರಿ ಹುಟ್ಟಿಸುತ್ತದೆ. ಏಕೆಂದರೆ ಇವರು ಯಾರು ರಕ್ತ ಸಂಬಂಧಿಗಳಲ್ಲ. ಫ್ಯಾಮಿಲಿ ವಿಷಯಕ್ಕೆ ಹೇಗೆ ಬಂದರು? ಅಂದ ಹಾಗೆ ಈಗ ಲಾಲು ಮನೆಯಲ್ಲಿರೋದು ಲಾಲು, ಆತನ ಪತ್ನಿ ರಾಬ್ಡಿ ದೇವಿ, ತೇಜಸ್ವಿ ಯಾದವ್ ಮತ್ತವನ ಹೆಂಡತಿ ಮಕ್ಕಳು ಮಾತ್ರ. ಇನ್ನೊಬ್ಬ ಮಗ ತೇಜ್ ಪ್ರತಾಪ್ ಯಾದವ್ ಎಲೆಕ್ಷನ್ ಶುರುವಾಗೋ ಮೊದಲೇ ಮನೆ ಬಿಟ್ಟು ದೂರ ಹೋಗಿದ್ದ. ತನ್ನದೇ ಹೊಸ ಪಕ್ಷ ಸ್ಥಾಪನೆ ಮಾಡಿ ಎಲೆಕ್ಷನ್ನಿಗೆ ನಿಂತಿದ್ದ ತೇಜ್ ಪ್ರತಾಪ್ ಯಾದವ್ 3ನೇ ಸ್ಥಾನ ಪಡೆದು ಸೋತಿದ್ದಾನೆ. ಈಗ ದೂರವಾಗಿರೋದು ಹೆಣ್ಣು ಮಕ್ಕಳು. ಲಾಲುಗೆ ಒಟ್ಟು 9 ಜನ ಮಕ್ಕಳು. ಅವರಲ್ಲಿ 2 ಗಂಡು, ಉಳಿದವು ಹೆಣ್ಣು. ಮಿಸಾ ಭಾರತಿ, ರೋಹಿಣಿ ಆಚಾರ್ಯ ಅಂದರೆ ಕಿಡ್ನಿ ಕೊಟ್ಟಿದ್ದ ಮಗಳು, ಚಂದಾ ಸಿಂಗ್, ರಾಗಿಣಿ ಯಾದವ್, ಹೇಮಾ ಯಾದವ್, ಅನುಷ್ಕಾ ಧನು ರಾವ್, ರಾಜಲಕ್ಷ್ಮಿ ಯಾದವ್ ಮತ್ತು ತೇಜ್ ಪ್ರತಾಪ್ ಯಾದವ್ ಹಾಗೂ ತೇಜಸ್ವಿ ಯಾದವ್. ಈಗ ಮನೆಯಿಂದ ಆಚೆ ದಬ್ಬಿಸಿಕೊಂಡ ಮೊದಲನೆಯವಳು 2ನೇ ಮಗಳು ರೋಹಿಣಿ. ಈಕೆ MBBS ಓದಿದ್ದಾಳೆ. ಸಿಂಗಾಪುರದಲ್ಲಿರೋ ರೋಹಿಣಿಯ ಹೆಸರು ದೇಶಕ್ಕೇ ಗೊತ್ತಾಗಿದ್ದು ಅಪ್ಪ ಲಾಲು ಪ್ರಸಾದ್ ಯಾದವ್ಗೆ ಕಿಡ್ನಿ ದಾನ ಮಾಡೋದ್ರ ಮೂಲಕ. ಜನ್ಮ ಕೊಟ್ಟಿರೋ ಅಪ್ಪನಿಗೆ ಅಷ್ಟು ಮಾಡೋಕ್ಕೆ ಆಗಲ್ವಾ ಅಂದಿದ್ರು ರೋಹಿಣಿ. ಆಕೆಯನ್ನು ಚಪ್ಪಲಿಲ್ ಹೊಡೆದು ಮನೆಯಿಂದ ಹೊರ ಹಾಕಿದ್ದಾನಂತೆ ತಮ್ಮ ತೇಜಸ್ವಿ ಯಾದವ್. ಯಾವಾಗ ರೋಹಿಣಿನ ಮನೆಯಿಂದ ಆಚೆ ಹಾಕಿದ್ರೋ ಉಳಿದ ಹೆಣ್ಮಕ್ಳು ಲಗೇಜ್ ತಗೊಂಡು ಮನೆಯಿಂದ ಹೊರ ಬಂದಿದ್ದಾರೆ. ತೇಜಸ್ವಿ ಯಾದವ್ ಕುತ್ತಿಗೆ ಹಿಡಿದು ಆಚೆ ಹಾಕ್ತಾ ಅಂತ ಅವ್ರು ಹೇಳ್ಕೋತಿಲ್ಲ ಅಷ್ಟೇ. ಮಿಸಾ ಭಾರತಿ ಮೊದಲನೇ ಮಗಳು. ಆಕೆಗೆ ಮಿಸಾ ಅಂತ ಹೆಸರಿಟ್ಟಿರೋದ್ರ ಹಿಂದೆ ಒಂದು ಕಥೆನೇ ಇದೆ. ಮಿಸಾ ಅಂದರೆ MISA ಅಂದರೆ ಮಿಸ್ ಯೂಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ. ಎಮರ್ಜೆನ್ಸಿ ಟೈಮಲ್ಲಿ ಲಾಲು ಜೈಲ್ ಸೇರಿದಾಗ ಹುಟ್ಟಿದ್ದ ಮಗಳಿಗೆ ಆ ಹೆಸರಿಟ್ಟಿದ್ದ ಲಾಲು. ಚಂದಾ ಸಿಂಗ್ ಅನ್ನೋ ಮಗಳು ಪೈಲಟ್ ಒಬ್ಬರನ್ನ ಮದುವೆ ಆಗಿದ್ದಾರೆ. ಆಕೆ ರಾಜಕೀಯದಿಂದ ದೂರ ಇದ್ದಾರೆ. 4ನೇ ಮಗಳು ರಾಗಿಣಿ ಯಾದವ್ ಸಮಾಜವಾದಿ ಪಕ್ಷದ ರಾಜಕಾರಣಿಯೊಬ್ಬರನ್ನ ಮದುವೆಯಾಗಿದ್ದಾರೆ. 5ನೇ ಮಗಳು ಹೇಮಾ ಯಾದವ್ BTech ಓದಿದ್ದಾರೆ. ಈಕೆ ಕೂಡ ಪಾಲಿಟಿಕ್ಸಿಂದ ದೂರ ಇದ್ದಾರೆ. 6ನೇ ಮಗಳು ಅನುಷ್ಕಾ ಧನು ರಾವ್ ಹರಿಯಾಣದ ರಾಜಕಾರಣಿ ಜೊತೆ ಮದುವೆಯಾಗಿದೆ. ರಾಜಲಕ್ಷ್ಮಿ ಅನ್ನೋ ಚಿಕ್ಕ ಮಗಳನ್ನು ಕೂಡ ಒಬ್ಬ ರಾಜಕಾರಣಿಗೆ ಮದುವೆ ಮಾಡಿಕೊಟ್ಟಿದ್ದಾರಂತೆ. 2 ಗಂಡು ಮಕ್ಕಳು. ತೇಜ್ ಪ್ರತಾಪ್ ಯಾದವ್, ಈತ ಮಹಿಳೆಯೊಬ್ಬರ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಅಂತ ಇವನನ್ನು ಪಕ್ಷದಿಂದ ಹಾಗೂ ಮನೆಯಿಂದ ಆಚೆ ಹಾಕಿರೋದು ಅಪ್ಪ ಲಾಲು ಪ್ರಸಾದ್ ಯಾದವ್. ಚಿಕ್ಕ ಮಗ ತೇಜಸ್ವಿ ಯಾದವ್, ಈತನ ಕೈಗೆ ಪಕ್ಷದ ಸೂತ್ರವನ್ನೇ ಕೊಟ್ಟಿದ್ದಾರೆ. ಈ ತೇಜಸ್ವಿ ಯಾದವ್ನ ಆಪ್ತ ಮಿತ್ರರೇ ರಮೀಜ್ ಖಾನ್ ಮತ್ತು ಸಂಜಯ್ ಯಾದವ್. ಲಾಲು ಕುಟುಂಬ ಛಿದ್ರವಾಗೋಕೆ ಇವರಿಬ್ಬರೇ ಕಾರಣ ಅಂತೆ. ಅತ್ಯಂತ ಮುಖ್ಯ ಕಾರಣ ರಮೀಜ್ ಖಾನ್ ಅನ್ನೋ ಮಾತಿದೆ. ಈ ರಮೀಜ್ ಖಾನ್ ಯಾರು ಅಂತ ನೋಡೋದಾದರೆ ಗೊತ್ತು. ಅವನು ಯಾದವ್ರಲ್ಲ, ಮುಸ್ಲಿಂ. ಆದರೆ ಒಂದು ಕಾಲದಲ್ಲಿ ತೇಜಸ್ವಿ ಜೊತೆ ಕ್ರಿಕೆಟ್ ಆಡ್ತಾ ಇದ್ದ ಹುಡುಗ. ಜಾರ್ಖಂಡ್ ಟೀಮ್ನಲ್ಲಿ ಕ್ಯಾಪ್ಟನ್ ಕೂಡ ಆಗಿದ್ದಂತೆ. ಈತನ ಅಪ್ಪ ಒಬ್ಬ ಗೂಂಡ, ಗ್ಯಾಂಗ್ಸ್ಟರ್. ಈ ರಮೀಜ್ ಮೇಲೂ ಕ್ರಿಮಿನಲ್ ಕೇಸ್ ಇದ್ದಾವೆ. ಈತನ ಹೆಂಡತಿ ಮೇಲೂ ಕ್ರಿಮಿನಲ್ ಕೇಸ್ ಇದ್ದಾವೆ. ಕೊಲೆ, ಹಾಫ್ ಮರ್ಡ್ರು ಸೇರಿ 10 ಕ್ರಿಮಿನಲ್ ಕೇಸ್ ಎದುರಿಸ್ತಾ ಇದ್ದಾರೆ ಈ ರಮೀಜ್ ಖಾನ್ ಮತ್ತು ನಭಾ ಅನ್ನೋ ಗಂಡ ಹೆಂಡತಿ. ಈ ರಮೀಜ್ ಖಾನ್ ಅಕ್ಕ ತಮ್ಮಂದಿರ ಮಧ್ಯೆ ಅದೇನು ಬೆಂಕಿ ಹಚ್ಚಿದಾನೋ ಏನೋ ದೇವ್ರಿಗೆ ಗೊತ್ತು. ಅಂದಹಾಗೆ ಲಾಲು ಪ್ರಸಾದ್ ಯಾದವ್ ವಿರುದ್ಧ ಇರೋ ಇನ್ನೊಂದು ಕಂಪ್ಲೇಂಟ್ ಏನು ಗೊತ್ತಾ? ತನಗೆ ತಿರುಗಿ ಬಿದ್ದವರ ಕುಟುಂಬಗಳನ್ನೇ ಛಿದ್ರ ಮಾಡ್ತಿದ್ದ ಅನ್ನೋದು. ಗುಂಡಾಗಿರಿ ಬಳಸಿ ಸಂಸಾರ ಒಡೆತಿದ್ರು ಅನ್ನೋದು. ಈಗ ಅವರ ಕುಟುಂಬವೇ ಛಿದ್ರ ಆಗಿದೆ.
ಅದನ್ನೆಲ್ಲ ಮಾಡಿರೋದು ಒಬ್ಬ ಗೂಂಡ.